ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಜೂನ್ 3ರಂದು ಪದವೀಧರ ಹಾಗೂ ಶಿಕ್ಷಕರ ಮತಕ್ಷೇತ್ರದ ತಲಾ 3 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದ್ದು ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಎಂದು ಸಚಿವ ಈಶ್ವರ ಬಿ ಖಂಡ್ರೆ ಅವರು ಮಾತನಾಡಿ ತಿಳಿಸಿದ್ದಾರೆ. ಈಶಾನ್ಯ ಪದವೀಧರ ಕ್ಷೇತ್ರದ ಹಾಲಿ ಶಾಸಕ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನ ಈ ಬಾರಿ ಮತ್ತೆ ಕಣಕ್ಕಿಳಿಸಲಾಗಿದೆ. ಕಳೆದ 6 ವರ್ಷಗಳಿಂದ ಪದವೀಧರರ ಸೇವೆ ಮಾಡಿರುವ ಚಂದ್ರಶೇಖರ್ ಪಾಟೀಲ್ ಅವರನ್ನ ಪ್ರಥಮ ಪ್ರಾಶಸ್ತ್ಯ ಮತ ನೀಡಿ ಪದವೀಧರರು ಗೆಲ್ಲಿಸಿ ಎಂದು ಈ ಮೂಲಕ ಮಾತನಾಡಿ ಮನವಿಯನ್ನು ಮಾಡಿದ್ದಾರೆ. ಬಿಜೆಪಿಯವರಿಗೆ ಹೇಳಿಕೊಳ್ಳಲು ಏನೂ ಇಲ್ಲ, ಸುಳ್ಳು ಹೇಳುವುದೇ ಅವರ ಕಾಯಕ ಮಾಡಿಕೊಂಡಿದ್ದಾರೆ. ಯುವಕರ ಭವಿಷ್ಯ ಹಾಳು ಮಾಡಿದ ಕೀರ್ತಿ ಯಾರಿಗಾದ್ರೂ ಸಲ್ಲುತ್ತದೆ ಅಂದರೆ ಅದು ಬಿಜೆಪಿಗೆ ಸಲ್ಲುತ್ತದೆ. ಲೋಕಸಭಾ ಹಾಗೂ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಜನತೆ ಬಿಜೆಪಿಗೆ ಪಾಠ ಕಲಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಬಿ ಖಂಡ್ರೆ ಅವರು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಿಳಿಸಿದರು. ಪದವೀಧರರ ಮತ್ತು ಶಿಕ್ಷಕರ ಸಮಸ್ಯೆಗಳಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸಿದೆ. ನಿರುದ್ಯೋಗಿ ಪದವೀಧರರಿಗೆ ಯುವ ನಿಧಿ ಯೋಜನೆಯಡಿಯಲ್ಲಿ ಮಾಸಿಕ ಭತ್ಯೆ ನೀಡುತ್ತಿದೆ. ಹೀಗಾಗಿ 2ನೇ ಬಾರಿಗೆ ಈಶಾನ್ಯ ಪದವೀಧರ ಚುನಾವಣೆಗೆ ಸ್ಪರ್ಧೆ ಮಾಡಿರುವ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಗೆಲ್ಲಿಸಿರಿ ಎಂದು ಈ ಮೂಲಕ ಮಾತನಾಡಿ ಮನವಿಯನ್ನು ಮಾಡಿದರು. ರಾಜ್ಯದಲ್ಲಿ ಕಳೆದ 11 ತಿಂಗಳಿನಿಂದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಹೀಗಾಗಿ ಕೇಂದ್ರದಲ್ಲಿಯೂ ಕೂಡ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುವುದು ಶತಸಿದ್ಧವಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ 28 ಸ್ಥಾನಗಳ ಪೈಕಿ 20 ಸ್ಥಾನಗಳಿಗೆ ಗೆಲುವು ಸಾಧಿಸಲಿದ್ದೇವೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಜೂನ್ 3ರಂದು ನಡೆಯಲಿರುವ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಕಳೆದ 6 ವರ್ಷಗಳವರೆಗೆ ಪದವೀಧರರ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಿ ಎಂದು ಈ ಮೂಲಕ ಮಾತನಾಡಿ ಮನವಿ ಕೂಡ ಮಾಡಿದರು. ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ 1.8 ಲಕ್ಷ ಮತ ಬಾಂಧವರಿದ್ದು ಬೀದರ ಜಿಲ್ಲೆಯಲ್ಲಿ 26,769 ಮತದಾರರು ಇದ್ದಾರೆ ಎಂದು ಮಾಹಿತಿ ನೀಡಿದ ಅವರು, ಕಳೆದ 45 ವರ್ಷಗಳ ಇತಿಹಾಸದಲ್ಲಿ ನಿರುದ್ಯೋಗ ದರ ಜಾಸ್ತಿಯಾಗಿದೆ. ರಾಜ್ಯದಲ್ಲಿ 5 ಗ್ಯಾರಂಟಿಗಳು ವಿಶೇಷವಾಗಿ ನೀಡಿದ್ದೇವೆ. 2 ವರ್ಷಗಳವರೆಗೆ ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ಭತ್ಯೆ ನೀಡುವ ಮೂಲಕ ಅನುಕೂಲ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಚಿವರಾದ ರಹೀಂ ಖಾನ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಸಂತಕುಮಾರ್, ಮಾಜಿ ಸಚಿವ ರಾಜಶೇಖರ ಪಾಟೀಲ್, ಎಂಎಲ್ಸಿಗಳಾದ ಭೀಮರಾವ್ ಪಾಟೀಲ್, ಅರವಿಂದ್ ಕುಮಾರ್ ಅರಳಿ, ಮಾಜಿ ಶಾಸಕ ಅಶೋಕ್ ಖೇಣಿ, ಮಾಲಾ ಬಿ ನಾರಾಯಣರಾವ್, ಶರಣಪ್ಪ ಮಂಟೂರ್, ಧನರಾಜ್ ದಾಳಂಪಳ್ಳಿ, ಅಭಿಷೇಕ್ ಪಾಟೀಲ್, ಅಮೃತರಾವ್ ಚಿಮ್ಕೋಡೆ, ಸಾಗರ್ ಖಂಡ್ರೆ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಜೂನ್ 3ನೇ ತಾರೀಕಿಗೆ ಇಡೀ ರಾಜ್ಯದಲ್ಲಿ 3 ಪದವೀಧರ ವಿಧಾನ ಪರಿಷತ್ತಿನ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ ಮತ್ತು 3 ಶಿಕ್ಷಕರ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಈಶಾನ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ವತಿಯಿಂದ ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಮಾನ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ನಮ್ಮ ಪಕ್ಷದ ವರಿಷ್ಠರು ನಾವೆಲ್ಲ ಸೇರಿ ಅವರಿಗೆ ಚುನಾವಣಾ ಕಣದಲ್ಲಿ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದೇವೆ. ತಮಗೆಲ್ಲರಿಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 11 ತಿಂಗಳಿಂದ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತಾ ಇದ್ದಾವೆ. ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದಾವೆ. ಮೊನ್ನೆ ಲೋಕಸಭೆ ಚುನಾವಣೆ ಆಗಿದೆ. ಎಲ್ಲ ಕಡೆಯಿಂದ ವರದಿಗಳು ಬರ್ತಾ ಇದೆ. ಬರೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಇಲ್ಲ, ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುವುದು 100ಕ್ಕೆ 100% ಖಚಿತವಾಗಿದೆ. ಕರ್ನಾಟಕ ರಾಜ್ಯದಲ್ಲೂ ಕಾಂಗ್ರೆಸ್ ಪಕ್ಷದ ಅಲೆ ಇದೆ. ಕನಿಷ್ಠ 28 ಕ್ಷೇತ್ರಗಳ ಪೈಕಿ 20 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ. ಜನನೇ ಹೇಳ್ತಾ ಇದ್ದಾರೆ. ರಾಜ್ಯದ ಜನರಿಗೆ ಮತ್ತು ಬೀದರ್ ಜಿಲ್ಲೆ ಜನರಿಗೆ, ಕಲ್ಯಾಣ ಕರ್ನಾಟಕದ ಎಲ್ಲ ನಮ್ಮ ಭಾಗದ ಮತದಾರರಿಗೆ ನನ್ನ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ನಮಗೆ ಬೆಂಬಲಿಸಿದ್ದಕ್ಕಾಗಿ, ಪ್ರೋತ್ಸಾಹ ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಪದವೀಧರ ಮತಕ್ಷೇತ್ರ ಇವತ್ತು ಈ ಭಾಗದಲ್ಲಿ ಈಶಾನ್ಯ ಮತಕ್ಷೇತ್ರದಲ್ಲಿ ಸುಮಾರು 1,80,000 ಮತದಾರರಿದ್ದಾರೆ ಅಂದಾಜು. ಬೀದರ್ ಜಿಲ್ಲೆಯಲ್ಲಿ ಈ ಸಲ ಹೆಚ್ಚಿನ ಒಂದು ನೋಂದಣಿಯಾಗಿದೆ. 26,769 ಪದವೀಧರರು ಮತದಾರರಾಗಿದ್ದಾರೆ. ಈಗ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಸುಮಾರು 6 ವರ್ಷಗಳವರೆಗೆ ಸತತವಾಗಿ ಈ ಭಾಗದ ಪದವೀಧರರ ಅಭಿವೃದ್ಧಿಗಾಗಿ ಅವರ ಕಷ್ಟ ಸುಖಗಳನ್ನು ಆಲಿಸಿ ತಮ್ಮದೇ ಆದಂಥ ರೀತಿಯಲ್ಲಿ ವಿಶಿಷ್ಟ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ತಾವು ನೋಡ್ತಾ ಇದ್ದೀರಿ,
ಹಿಂದೆ 10 ವರ್ಷ ಕೆಳಗಡೆ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಭಾಳ ದೊಡ್ಡ ದೊಡ್ಡ ಭರವಸೆಗಳನ್ನು ಕೊಟ್ಟಿದ್ದರು. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ. ಇವತ್ತು ನಮ್ಮ ಯುವಶಕ್ತಿ ಅಣುಶಕ್ತಿ ಇದ್ದಾಗೆ ಯುವಕರಿಗೆ ಏನು ಬೇಕಾಗಿದೆ? ಅವರಿಗೆ ಉದ್ಯೋಗ ಬೇಕು. ಉದ್ಯೋಗ ಒಂದು ದೊಡ್ಡ ಸವಾಲಿದೆ. ಇವತ್ತು ಎಲ್ಲ ಅಂಕಿಅಂಶಗಳು ಸರ್ಕಾರದನೇ ಒಂದು ಅಂಗಸಂಸ್ಥೆ ಆದಂಥ NSS ಪ್ರಕಾರ ನ್ಯಾಷನಲ್ ಸರ್ವೆ ಏನು ಮಾಡ್ತಾರೆ, ಅವ್ರ ಪ್ರಕಾರ 45 ವರ್ಷದ ದೇಶದ ಇತಿಹಾಸದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು ನಿರುದ್ಯೋಗದ ಸಮಸ್ಯೆ, ನಿರುದ್ಯೋಗದ ದರ ಈಗ ಈ BJP NDA ಸರ್ಕಾರದ ಕಾರ್ಯಕಾಲದಲ್ಲಿ ಬಹಳ ಜಾಸ್ತಿ ಆಗಿದೆ ಇವತ್ತು. ಹೀಗಾಗಿ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಪದವೀಧರರಿಗೆ ಈಗಾಗಲೇ 5 ಗ್ಯಾರಂಟಿಗಳು ಕೊಟ್ಟಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಒಂದು ಗ್ಯಾರಂಟಿ ಯುವನಿಧಿ ಕಾರ್ಯಕ್ರಮ. ಆ ಯುವನಿಧಿ ಕಾರ್ಯಕ್ರಮ ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ. ಯಾರು ಪದವಿ ಮುಗಿಸಿದ್ದಾರೆ, ಪದವಿ ಮುಗಿಸಿ ಅವರಿಗೆ 6 ತಿಂಗಳವರೆಗೆ ಉದ್ಯೋಗ ಲಭ್ಯ ಆಗಿಲ್ಲ ಅಂಥವರಿಗೆ ಮತ್ತೆ ತರಬೇತಿ ಕೊಡಬೇಕು. ಅವರಿಗೆ ಇವತ್ತು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ತಗೊಂಡು ಅವರು ಉದ್ಯೋಗಕ್ಕಾಗಿ ಸಮರ್ಥವಾಗಿ ಅವರಿಗೆ ಒಂದು ಸ್ಫೂರ್ತಿ ಕೊಡಬೇಕು, ಶಕ್ತಿ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಪ್ರತಿ ತಿಂಗಳು ಅವರಿಗೆ 2 ವರ್ಷಗಳವರೆಗೆ 3,000 ರೂಪಾಯಿ ಅವರ ಖಾತೆಯಲ್ಲಿ ಹಣ ಜಮಾ ಮಾಡುವಂಥದ್ದು. ಡಿಪ್ಲೊಮಾ ಮಾಡಿದವರಿಗೆ 1,500 ರೂಪಾಯಿ ಕೊಡುವಂಥ ಒಂದು ಕಾರ್ಯಕ್ರಮ ಈಗಾಗಲೇ ಜಾರಿಗೆ ತಂದಿದ್ದೇವೆ. ಇದರಿಂದ ಸಾಕಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಯುವಕರಿಗೆ, ಯುವತಿಯರಿಗೆ ಭಾಳ ಇದು ಅನುಕೂಲ ಆಗ್ತಾ ಇದೆ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ನಾನು ಯುವಕರಿಗೆ ಇವತ್ತು ತಿಳುವಳಿಕೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರೀತಿಯಲ್ಲಿ ಇವತ್ತು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಈಗೇನು ಅಧಿಕಾರಕ್ಕೆ ಜೂನ್ 4 ನಂತರ ಬಂದ ಮೇಲೆ ಏನೋ 5 ಪಂಚ ನ್ಯಾಯ ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಈ ಪಂಚ ನ್ಯಾಯ ಗ್ಯಾರಂಟಿಗಳಲ್ಲಿ ಒಂದು ಇವತ್ತು ಯುವ ನ್ಯಾಯ. ಯುವ ನ್ಯಾಯದ ಅಡಿಯಲ್ಲಿ ನಾವು ಘೋಷಣೆ ಮಾಡಿದ್ದೇವೆ. ಯಾರು ವಿದ್ಯಾವಂತ ಯುವಕರಿದ್ದಾರೆ ಅವರಿಗೆ ಇಲ್ಲಿರುವಂಥ ಏನು ಇವತ್ತು ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿರ್ಬೋದು, ಖಾಸಗಿ ಕಂಪನಿಗಳಿರ್ಬೋದು, ಆ ಕಂಪನಿಗಳಲ್ಲಿ ಅವರಿಗೆ ತರಬೇತಿ, ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್, ವೃತ್ತಿ ತರಬೇತಿ ಕೊಡುವಂಥದ್ದಕ್ಕೆ ಅವರಿಗೆ ಖಾತ್ರಿ ಕೊಟ್ಟು, ಅಂದರೆ ಅವರಿಗೆ ಆ ಒಂದು ಕೌಶಲ್ಯ ತರಬೇತಿ ಕೊಟ್ಟು ಮುಂದೆ ಅವರಿಗೆ ಶಾಶ್ವತವಾಗಿ ಖಾಯಮಾಗಿ ಉದ್ಯೋಗ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ 1 ವರ್ಷ ತನಕ ಅವರಿಗೆ 1,00,000 ರೂಪಾಯಿ ಪ್ರತಿ ತಿಂಗಳು 8,500 ರೂಪಾಯಿ ಅವರಿಗೆ ಕೊಡುವಂಥ ಒಂದು ಯೋಜನೆ ಏನಿದೆ, ಆ ಯೋಜನೆ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಘೋಷಣೆಯನ್ನು ಮಾಡಿದ್ದೇವೆ. ಕೊಟ್ಟ ಮಾತಿನಂತೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಅದನ್ನು ಜಾರಿಗೆ ತರ್ತೀವಿ ಅಂತೇಳಿ ತಮ್ಮ ಮುಖಾಂತರ ಯುವ ಪದವೀಧರರಿಗೆ ನಾನು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಹೇಳಿಕೊಳ್ಳಲಿಕ್ಕೆ ಏನೂ ಇಲ್ಲ, ಬರೀ ಸುಳ್ಳು ಹೇಳುವಂಥದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ಇವತ್ತಿದ್ದ ಒಂದು ಯುವಕರ ಭವಿಷ್ಯ ಏನಿತ್ತು, ಯುವಕರ ಭವಿಷ್ಯನೇ ಉದ್ಯೋಗದಲ್ಲಿದೆ. ಆ ಭವಿಷ್ಯನ ನಾಶ ಮಾಡಿದಂಥ ಕೀರ್ತಿ ಕೇಂದ್ರದ NDA ಸರ್ಕಾರಕ್ಕೆ ಸಲ್ತದೆ. ಇವತ್ತು ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರಗಳು ಸತತವಾಗಿ ಸಾರ್ವಜನಿಕ ಸ್ವಾಮ್ಯಗಳ ಕೈಗಾರಿಕೆಗಳನ್ನು ಅವರು ಸದೃಢವಾಗಿ ಮಾಡಿ, ನವರತ್ನ ಕಂಪನಿಗಳನ್ನು ಮಾಡಿ ಇವತ್ತು ಅನೇಕ ಜನ ಯುವಕರಿಗೆ, ಯುವತಿಯರಿಗೆ ಉದ್ಯೋಗ ಕೊಟ್ಟಿದ್ದಂಥದ್ದು ಎಲ್ಲರ ಗಮನದಲ್ಲಿ ಇದನ್ನು ನೋಡಿದಿರಿ. ಆದರೆ NDA ಸರ್ಕಾರ BJP ನೇತೃತ್ವದಲ್ಲಿ ಬಂದ ಮೇಲೆ ಇವೆಲ್ಲವನ್ನೂ ಖಾಸಗೀಕರಣ ಮಾಡಿ ಇಲ್ಲಿರುವಂಥ ಭೂಮಿಯನ್ನು ಉದ್ಯೋಗಪತಿಗಳಿಗೆ ಮಾಡಿದ್ದಂಥದ್ದು ನೋಡಿದ್ದೀರಿ. ಬಂದರುಗಳು, ಏರ್ಪೋರ್ಟ್ಗಳು, ಇವತ್ತು BSNL ದುರ್ಬಲ ಮಾಡಿದಂಥದ್ದು, ಅನೇಕ ಸಾರ್ವಜನಿಕ ಉದ್ಯಮಿಗಳು ಏನು ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಆಸ್ತಿಯೆಲ್ಲ ಮಾರಾಟ ಮಾಡಿ ದೇಶದ ಆರ್ಥಿಕ ವ್ಯವಸ್ಥೆನೇ ಬುಡಮೇಲು ಮಾಡಿದಂಥದ್ದು NDA BJP ಸರ್ಕಾರ. ಹೀಗಾಗಿ ಇವತ್ತು ಕಾಂಗ್ರೆಸ್ ಯುವಕರಿಗಾಗಿ, ಪದವೀಧರರಿಗಾಗಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಏನು 371 ಜೆಯಲ್ಲಿ ತಿದ್ದುಪಡಿ ತಂದ ಮೇಲೆ ನಮ್ಮ ಸರ್ಕಾರ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ. ಇಲ್ಲಿರುವಂಥ ಖಾಲಿ ಹುದ್ದೆಗಳನ್ನು ಎಲ್ಲವನ್ನು ಇವತ್ತು ಆರ್ಥಿಕ ಇಲಾಖೆಯ ಪೂರ್ವಾನುಮತಿ ಇಲ್ಲದೆ ಭರ್ತಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಕಾರ್ಯಕಾಲದಲ್ಲಿ ಸುಮಾರು 31,000 ಹುದ್ದೆಗಳನ್ನು ನಾವು ಭರ್ತಿ ಮಾಡಿ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಿದ್ದೇವೆ. ಇದು ದಾಖಲೆ ಇದೆ. ಆದರೆ ಹಿಂದೆ 4 ವರ್ಷ BJPಯ ದುರಾಡಳಿತದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ, ಮಲ್ತಾಯಿ ಧೋರಣೆ ಅನುಸರಿಸಿ ಘೋರ ಅನ್ಯಾಯ ಮಾಡಿ ಒಂದೇ ಒಂದು ಹುದ್ದೆನೂ ಅವರು ಭರ್ತಿ ಮಾಡಿಲ್ಲ. ನಾವು ಮೊನ್ನೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ ಖಾಲಿ ಇರುವಂಥ ಎಲ್ಲ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೀವಿ ಅಂತೇಳಿ ಆ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೇವೆ.
ಉದಾಹರಣೆಗೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಈಗ ನಾನು ಸಚಿವನಾದ ಮೇಲೆ ಸುಮಾರು 540 ಇವತ್ತು ಅರಣ್ಯ ವೀಕ್ಷಕರ ಹುದ್ದೆಗಳು, 310 ಇವತ್ತು ವಾಚರ್ಸ್ ಹುದ್ದೆಗಳು, ಸುಮಾರು 850 ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ನಾವು ಈಗಾಗಲೇ ಹೊರಡಿಸಿದ್ದೇವೆ. ನಮ್ಮ ಪರಿಸರ ಇಲಾಖೆಯಲ್ಲಿ ನಮ್ಮಲ್ಲಿ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಡಿಯಲ್ಲಿ 152 ಹುದ್ದೆಗಳು, 152 ಹುದ್ದೆಗಳಿಗೆ ಪರವಾನಗಿಯನ್ನು ತೆಗೆದುಕೊಂಡು ಈಗ ಚುನಾವಣೆ ನೀತಿ ಸಂಹಿತೆ ಮುಗಿದ ಮೇಲೆ ಅಧಿಸೂಚನೆ ಹೊರಡಿಸುವಂಥ ಒಂದು ಕೆಲಸ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸಾವಿರಾರು ಹುದ್ದೆಗಳು ಏನೀಗ ಇವತ್ತು ವಿಲೇಜ್ ಅಕೌಂಟೆಂಟ್ ಇರ್ಬೋದು, ಇತರ ಏನು ಇಲಾಖೆಗಳಿದ್ದಾವೆ, ಖಾಲಿ ಇರುವಂಥ ಹುದ್ದೆಗಳೆಲ್ಲವನ್ನು ಭರ್ತಿ ಮಾಡುವಂಥ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡಿದ್ದೇವೆ. ಕೇಂದ್ರ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಈಗಾಗಲೇ ಘೋಷಣೆ ಮಾಡಿದ್ದೆ. ಕೇಂದ್ರ ಸರ್ಕಾರದಲ್ಲಿ ಖಾಲಿ ಇರುವಂಥ 30 ಲಕ್ಷ ಹುದ್ದೆಗಳು, 30 ಲಕ್ಷ ಹುದ್ದೆಗಳು ಸುಮಾರು ವರ್ಷದಿಂದ ಖಾಲಿ ಬಿದ್ದಿದ್ದಾವೆ. ಈ ಹುದ್ದೆಗಳು ನಮ್ಮ ಸರ್ಕಾರ ಬಂದ ತಕ್ಷಣ ಆ ಹುದ್ದೆಗಳು ಭರ್ತಿ ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದೇವೆ, ಒಂದು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಹೀಗಾಗಿ ಯುವಕರ ಭವಿಷ್ಯ ಇವತ್ತು ಉಜ್ವಲ ಆಗಬೇಕು, ಯುವಕರಿಗಾಗಿ ಅನೇಕ ಕಾರ್ಯಕ್ರಮಗಳು ನಾವು ರೂಪಿಸಿದ್ದೇವೆ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಯಾರ್ಯಾರು ಇವತ್ತು ಶೈಕ್ಷಣಿಕ ಸಾಲ ತೆಗೆದುಕೊಂಡಂಥ ಯುವಕರಿದ್ದಾರೆ, ಪದವಿ ಮಾಡಲಿಕ್ಕೆ ಭಾಳ ಕಷ್ಟದಲ್ಲಿದ್ದಾರೆ, ಅಂಥವ್ರ ಶೈಕ್ಷಣಿಕ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಕೇಂದ್ರದಲ್ಲಿ ನಮ್ಮ ಒಂದು ಸರ್ಕಾರ ಬಂದ ಮೇಲೆ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಹೀಗಾಗಿ ಇನ್ನೂ ಕಾಂಗ್ರೆಸ್ ಸರ್ಕಾರ ಭಾಳಷ್ಟು ಕಾರ್ಯಕ್ರಮಗಳು ರೂಪಿಸಿದ್ದಾವೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಡಿಯಲ್ಲಿ 5,000 ಕೋಟಿ ರೂಪಾಯಿ ಮೀಸಲಿಕ್ಕಿದ್ದೇವೆ. ಇದೊಂದು ಇತಿಹಾಸ, ದಾಖಲೆ ಅಂತ ಹೇಳ್ಬೋದು. ಚುನಾವಣೆ ಪೂರ್ವದಲ್ಲಿ ಘೋಷಣೆಯನ್ನು ಮಾಡಿದ್ದೇವೆ, ಘೋಷಣೆ ಮಾಡಿದ್ದು ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ. ಹೀಗಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಖರ್ಗೆಜಿಯವರು, ಸಿದ್ದರಾಮಯ್ಯ ಸರ್ ಅವರು, DK ಶಿವಕುಮಾರ್ ಅವರು, ನಾವೆಲ್ಲರೂ ಸೇರಿ ಇವತ್ತು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಬದ್ಧರಾಗಿದ್ದೇವೆ. ಹೀಗಾಗಿ ತಮ್ಮ ಮುಖಾಂತರ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಪರ ಅಲೆ ಇದೆ. ಇವತ್ತು ಚಂದ್ರಶೇಖರ್ ಪಾಟೀಲ್ ಅವರು ಭಾಳ ಇವತ್ತು ಉತ್ತಮವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾನು ತಮ್ಮೆಲ್ಲರ ಕಾಂಗ್ರೆಸ್ ಪಕ್ಷದ ಪರವಾಗಿ, ನನ್ನ ಪರವಾಗಿ ಎಲ್ಲ ಪದವೀಧರರಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ತಾ ಇದ್ದೇನೆ. ಬರುವ 3ನೇ ತಾರೀಕಿಗೆ ಏನು ಈಶಾನ್ಯ ಪದವೀಧರ ಮತಕ್ಷೇತ್ರದ ಚುನಾವಣೆ ನಡೀತಾ ಇದೆ, ಈ ಚುನಾವಣೆಯಲ್ಲಿ ತಮ್ಮ ಅಮೂಲ್ಯವಾದಂಥ ಒಂದು ಮತ ಇವತ್ತು ಭೀಮರಾವ್ ಪಾಟೀಲ್ ಅವರಿಗೆ ಚಂದ್ರಶೇಖರ್ ಪಾಟೀಲ್ ಅವರಿಗೆ 1ನೇ ಪ್ರಾಶಸ್ತ್ಯದ ಮತ ನೀಡಿ ಅವರಿಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡುತ್ತೇನೆ.